ಒಂದು ಯತ್ನಾಳ್ ಅವ್ರು ಟ್ರೈ ಮಾಡಿದ್ರು, ನಾವಂತೂ ಯತ್ನಾಳ್ ಅವ್ರು ಮಾಡಿರಲಿಲ್ಲ. ನಾನ್ ದೊಡ್ಡ ಮನುಷ್ಯ ಸಾಧನೆ ಬಿಡ್ಲೆ ನಾ ಉತ್ತರ ಕರ್ನಾಟಕದ ಹುಲಿ ಸಿಎಂ ಕ್ಯಾಂಡಿಡೇಟ್ ಡೋಂಟ್ ಕೇರ್ ಮನುಷ್ಯ ನಮ್ಮನ್ನ ಹೊರಗಡೆ ಹಾಕ್ಲಿಕ್ಕತ್ತಾರ, ನಾವ್ ಅದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡ್ಲಿಕ್ಕತ್ತೀವಿ. ಅಂದ್ರೆ ಉತ್ತರ ಕರ್ನಾಟಕ ಭಾಷೆ ತುಂಬಾ ಚೆನ್ನಾಗಿದೆ. ಸೊ ನಾವು ಮಂಗಳೂರು ಸೈಡ್ ಹೋದ್ರೆ ಮಂಗಳೂರು ತರ ಮಾತಾಡ್ಬೇಕು ಅಂತ ನಮ್ಗನ್ಸುತ್ತೆ, ಉತ್ತರ ಕರ್ನಾಟಕ ಹೋದಾಗ ಉತ್ತರ ಕರ್ನಾಟಕ ತರ ಮಾಡ್ಬೇಕು ಮಾತಾಡ್ಬೇಕು ಅನ್ಸುತ್ತೆ. ಸರ್, ಇತ್ತೀಚಿನ ದಿನಗಳಲ್ಲಿ ಯತ್ನಾಳ್ ಅವರ ಒಂದು ಧ್ವನಿ ಕೂಡ ಮಾಡಿದ್ವಿ, ಉತ್ತರ ಕರ್ನಾಟಕದವರ ಡಿಮ್ಯಾಂಡ್ ಮಾಡ್ಬೇಕು ಅಂತ. ಆ ವಾಯ್ಸ್ ಯಾವ ತರ? ಈಗ ಏನು ಅಂತ ಹೇಳಿದ್ರೆ, ನಾವು ನ್ಯೂಸ್ ಚಾನಲ್ಗಳಲ್ಲಿ ಸುಮಾರು 15 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೀವಿ. ರಾಜಕೀಯ ನಾಯಕರ ಧ್ವನಿಗಳೆಲ್ಲನೂ ಅದನ್ನು ಸ್ವಲ್ಪ ವಿಡಂಬನೆ ಮಾಡಿಕೊಂಡು ಪ್ರೆಸೆಂಟ್ ಇಲ್ಲ. ಆಮೇಲೆ ಜೊತೆಗೆ ನಾವು ಹೆಚ್ಚು ಕಡಿಮೆ 6-7 ವರ್ಷ ಆಯಿತು. ಈಗೆಲ್ಲ ನೀವು ಅದರದ್ದು ಕಾನ್ಸೆಪ್ಟ್ ಬರೆದು ನಿರ್ದೇಶನ ಮಾಡಿ ನಮ್ಗೆ ಹೇಳ್ತಾ ಹೆಚ್ಚು ಕಡಿಮೆ ಈಗ ನಮಗಿಂತ ಹೆಚ್ಚಾಗಿ ನೀವೇ ಡೈಲಾಗ್ ಹೊಡೆದ್ಬಿಡ್ತೀರಾ. ಅಷ್ಟು ಧ್ವನಿಗಳ ಈಗ ಏನು ಅಂದರೆ ಈಗ ನೀವು ಮಾಡ್ತಾ ಇದ್ರಿ, ಮೊನ್ನೆ ಆ ಚಾನಲ್ನಲ್ಲಿ ಏನಾಯಿತು, ಒಂದು ಯತ್ನಾಳ್ ಅವ್ರು ಟ್ರೈ ಮಾಡಿದ್ರು, ನಾವಂತೂ ಯತ್ನಾಳ್ ಅವ್ರದ್ದು ಮಾಡಿರಲಿಲ್ಲ. ಆದರೆ ವೇಷಭೂಷಣ ಹಾಕೊಂಡು ಒಂದು ರೀತಿ ನೋಡಿದ್ವಿ, ಮ್ಯಾಚ್ ಮಾಡೋಣ ಅಂತ. ನಾನು ದೊಡ್ಡ ಮನುಷ್ಯ ಸಾಧನೆ ಬಿಡ್ಲೆ ನಾ ಉತ್ತರ ಕರ್ನಾಟಕದ ಹುಲಿ ಅದನ್ನು, ನಾ ಸಿಎಂ ಕ್ಯಾಂಡಿಡೇಟ್ ಡೋಂಟ್ ಕೇರ್ ಮನುಷ್ಯ. ಮತ್ತೇನು ಮಾಡ್ಲಿಕ್ಕತ್ತ ನಾವು ಪೂಜ್ಯ ಪರಮ ಪೂಜ್ಯ ತಂದೆ ಪರಮ ಪೂಜ್ಯ ಮಗ ನಮ್ಮನ್ನು ಹೊರಗಡೆ ಹಾಕ್ಲಿಕ್ಕತ್ತಾರ, ನಾವು ಅದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡ್ಲಿಕ್ಕತ್ತೀವಿ. ಏನು ಬದನೆ ಮಾಡ್ಕೊಂಡು ಮೈಸೂರು ಬೆಂಗಳೂರನ್ನ ಏನ್ರಿ ಮಾಡ್ಲಿಕ್ಕತ್ತಾರ, ಕಡಲೆಕಾಯಿ ತಿಂದು ಹೋಗ್ತಾರೆ ಬರ್ತಾರೆ, ಈ ಥರ ಏನೋ ತೊಗೊಂಡ್ವಿ. ಅಂದರೆ ಉತ್ತರ ಕರ್ನಾಟಕ ಭಾಷೆ ತುಂಬ ಚೆನ್ನಾಗಿದೆ. ಸೊ ನಾವು ಅಷ್ಟು ಚೆನ್ನಾಗಿ ಮಾತಾಡೋರಲ್ಲ, ಟ್ರೈ ಮಾಡ್ತೀವಿ ಅಷ್ಟೇ. ಅದರಿಂದ ಉತ್ತರ ಕರ್ನಾಟಕ ಭಾಷೆಗೆ ವಿಶೇಷವಾದಂಥ ನಮಸ್ಕಾರಗಳು ಮಾಡ್ತಾಯಿದ್ವಿ. ನಾವು ಅಷ್ಟು ಪರಿಣಿತರಲ್ಲ, ಕಲ್ತ್ಕೋಬೇಕು ಅನ್ಸುತ್ತೆ ನಮ್ಮ ಭಾಷೆ ಅಲ್ಲ ಅದು. ಅಲ್ಲಿ ಹೋದಾಗ ನಾವು ಅಷ್ಟೇ ಮಂಗಳೂರು ಸೈಡ್ ಹೋದರೆ ಮಂಗಳೂರು ಥರ ಮಾತಾಡಬೇಕು ಅಂತ ನಮ್ಗನ್ಸುತ್ತೆ, ಉತ್ತರ ಕರ್ನಾಟಕ ಹೋದಾಗ ಉತ್ತರ ಕರ್ನಾಟಕ ಥರ ಮಾತಾಡಬೇಕು ಅನ್ಸುತ್ತೆ. ಅದು ನಾವು ಕಲಿಬೇಕು. ನಮ್ಮ ಭಾಷೆನೇ ವೆರೈಟಿ ಆಗಿದೆ, ಬೇರೆ ಬೇರೆ ಥರ. ಇಷ್ಟೆಲ್ಲ ಧ್ವನಿಗಳನ್ನ ಮಾಡ್ತೀವಿ, ರಾಜಕಾರಣಿಗಳ ಧ್ವನಿಗಳನ್ನ. ಎಲ್ಲ ಕಾರ್ಯಕ್ರಮಗಳು ಹೋದಾಗ ಜಗಳ ಆಡೋದು, ಸುಮ್ಮನೆ ಏನ್ ನಮ್ಮ ಬಾಸ್ ಮಾಡ್ತೀಯಾ, ನಮ್ಮ ಇವ್ರದ್ ಮಾಡ್ತೀಯಾ, ನಮ್ಮ ಅವ್ರದ್ ಮಾಡ್ತೀಯಾ ಅಂತ ನೀವೇ ಇದಿರಲ್ಲ ಸಾಕ್ಷಿ. ಏನು ಅಂತಂದ್ರೆ, ಈಗ ನಾನು ನಿಮ್ಮ ಕಾರ್ಯಕ್ರಮವನ್ನು ನಿರ್ದೇಶನ ಮಾಡ್ತಾ ಇದೀನಿ, ಸ್ಕ್ರಿಪ್ಟ್ ಮಾಡ್ತಾ ಇದೀನಿ, ನೀವೇನು ಅಂತ ನನಗೆ ಗೊತ್ತು, ಆದ್ರೆ ಜನಕ್ಕೂ ಗೊತ್ತಾಗ್ಲಿ ಅಂತ ಈ ತರ ಕೇಳಿದ್ರಲ್ಲ, ಅವಾಗಲೇ ಫಸ್ಟ್ ಭೇಟಿಯಾಗಿದ್ದು ನೀವು ನನಗೆ. ಅಲ್ಲಿ 7-8 ವರ್ಷದಿಂದ ಆ ಕಾರ್ಯಕ್ರಮದಲ್ಲಿ ಒಂದು ಜಗಳ ಆಗ್ಬಿಡ್ತು. ಏನು ನಮ್ಮ ಈ ಪಕ್ಷದವ್ರದ್ದು ಧ್ವನಿ ಕಡಿಮೆ ಆಗೋಯ್ತು, ಆ ಪಕ್ಷದವ್ರು ಆಡಳಿತ ಪಕ್ಷದಲ್ಲಿರೋ ಧ್ವನಿ ಜಾಸ್ತಿ ಮಾಡಿಬಿಟ್ರಿ, ಇವ್ರ ಧ್ವನಿ ಇನ್ನೂ ಮಾಡಬೇಕಾಗಿತ್ತು, ಏನು ತಾರತಮ್ಯ ಮಾಡ್ತೀರಾ ಅಂತ ಬಂದ್ಬಿಟ್ರು ಒಂದು 4 ಜನ. ಆವಾಗ ನೀವಲ್ಲಿ ಬಂದ್ರಿ, ನಾನು ಧ್ವನಿ ಮಾಡ್ತಾ ಇದ್ದೀನಿ ಎಲ್ಲ ಹೇಳಿದ್ರು, ಭಾಳ ಖುಷಿ ಆಯ್ತು.